ಯಾವ ಪಾಶ್ಚಾತ್ಯ ತೀರ್ಥಂಕರರು ಮಹಾರಾಜರಾಗಿರ್ತಕ್ಕಂಥ ಅಶ್ವಸೇನ ಮಹಾರಾಜರು 16 ಸ್ವಪ್ನಗಳ ಫಲವನ್ನು ಹೇಳಿದ ಮೇಲೆ ಕಾಲ ಕಳೀತಾ ಇರ್ತಾರೆ. ಅಂತ ಒಂದು ಯೋಗ ಆ ಒಂದು ಮಹಾಮಾತೆಗೆ, ಜಗನ್ಮಾತೆಗೆ 9 ತಿಂಗಳ ಆದ ತಕ್ಷಣ ಯಾವಾಗ ಕೇಂದ್ರ ಸಭೆಯಲ್ಲಿರುವಂತಹ ಎಲ್ಲ ದೇವತೆಗಳೇ ನಾವು ಈ ಸಭೆಯಲ್ಲಿ ಕಾರ್ಯಾಚರಣೆ ಮಾಡ್ತೇವೆ. ನಾವುಗಳು ದೇವತೆಗಳಾಗಿ ಹುಟ್ಟಿರುವುದು ಸಾಮಾನ್ಯ ಪುಣ್ಯದಿಂದ ಅಲ್ಲ. ಸ್ವರ್ಗದಲ್ಲಿ ಹುಟ್ಟುವುದನ್ನು ಹೇಳಿದರೆ ಅತುಲ್ಯವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿಯೇ ಮನುಷ್ಯ ಜನ್ಮದಲ್ಲಿ ಇದ್ದಾಗ ನಾವು ಮಾಡುವಂತಹ ದಾನ, ಪೂಜೆ ಇದು ಪುಣ್ಯವನ್ನು ವೃದ್ಧಿ ಮಾಡುತ್ತದೆ. ಬೇರೆ ಯಾವ ಭಾವದಲ್ಲೂ ಮಾಡಲಿಕ್ಕೆ ಸಾಧ್ಯವಾದ ಕರ್ತವ್ಯಗಳನ್ನು ಮನುಷ್ಯ ಲೋಕದಲ್ಲಿ ಮನುಷ್ಯನಾಗಿ ದರ್ಶನ ವಿಶ್ವವಿದ್ಯಾದಿ ಷೋಡಶ ಕಾರಣ ಭಾವನೆ ಮಾಡುವುದರಿಂದಾಗಿ ಅದು ಬದ್ಧವಾಗಿರುತ್ತದೆ. ಆ ಪ್ರಕೃತಿ ಒಮ್ಮೆ ಬದ್ಧವಾದಲ್ಲಿ ಯಾವಾಗ ಈ ಒಂದು ಸಭೆ ಯಾವಾಗ ಧರ್ಮ ಸಭೆಯನ್ನ ಮಾಡ್ತಿರ್ತಾರೆ, ಆ ಕ್ಷಣದಲ್ಲಿ ಅವರ ಆಸನ ಕಂಪಾಯ ಆಗ್ತದೆ. ಅಲ್ಗ ನೋಡಿ ಮತ್ತೆ ತನ್ನ ಆಸನದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಿರ್ತಾರೆ. ಅವಾಗ ಯಾವಾಗ ಕುಳಿತುಕೊಳ್ತಾರೆ, ತಕ್ಷಣ ಅತಿ ಜೋರಾಗಿ ಮತ್ತೆ ಆಸನ ಕಂಪಾಯಮಾನ ಆಗ್ತದೆ. ಅವಾಗ ಸೌಲಭ್ಯ ನಿಂತ್ಕೊಂಡು ತನ್ನ ಅವಧಿ ಜ್ಞಾನವನ್ನ ಬಳಕೆ ಮಾಡ್ಕೊಳ್ತಾರೆ. ಅವಧಿ ಜ್ಞಾನವನ್ನು ಬಳಕೆ ಮಾಡಿಕೊಂಡು ಏನಾಯ್ತು ಅಂತ ಹೇಳಿ ಯೋಚನೆ ಮಾಡುವಾಗ ಅವನಿಗೆ ತಕ್ಷಣ ಅವನ ಮುಖದಲ್ಲಿ ಮಂದಹಾಸ ಬರ್ತದೆ. ಅವನು ನಗಲಿಕ್ಕೆ, ತನ್ನ ಮನಸ್ಸಿನೊಳಗೆ ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಆ ಎಲ್ಲಿ ಇರ್ತಾನೋ ಅಲ್ಲಿಂದ 7 ಹೆಜ್ಜೆ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ತಕ್ಷಣವೇ ಮತ್ತೆ ಸಚೇಂದ್ರಾಣಿ ಆ ಒಂದು ಸೌಂದರ್ಯದ ಹತ್ರ ಬರ್ತಾರೆ ಮತ್ತು ಸಚೇಂದ್ರಾಣಿ ಕೇಳ್ತಾರೆ. ಸಚೇಂದ್ರಾಣಿ ಅವರನ್ನು ಕೇಳ್ತಾರೆ, ಸಚಿವೆ, ನಿನಗೆ ಗೊತ್ತಿದೆ ನಾನು ಯಾವುದೇ ಕಾರಣಕ್ಕೂ ತ್ರಿಲೋಕ್ಯ ಪೂಜನ ಹೊರತುಪಡಿಸಿ ಬೇರೆ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ನಾನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಬಲವಂತನಾಗಿದ್ದರೂ ಆ ಭಗವಂತನನ್ನು ಹೊರತುಪಡಿಸಿ ಪೂಜಿಸುವುದಿಲ್ಲ. ನಾವೆಲ್ಲರೂ ಬಹು ನಿರೀಕ್ಷಿತವಾದಂತಹ ತೀರ್ಥಂಕರ ದರ್ಶನ ಮಾಡುವಂತಹ ಯೋಗ ಅತಿ ಶೀಘ್ರದಲ್ಲಿ ನಮಗೆ ಪ್ರಾಪ್ತವಾಗಿದೆ. ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಜನ್ಮವು ಕಾಶಿ ದೇಶದಲ್ಲಿ ವಿಶ್ವಸೇನ ಮಹಾರಾಜ ಮತ್ತು ವಾಮಾದೇವಿಯ ಒಂದು ಸಂಯೋಗದಲ್ಲಿ ಗರ್ಭದಲ್ಲಿ ಅವತರಿಸಿದ 9 ತಿಂಗಳು ಪರಿಪೂರ್ಣವಾಗಿದ್ದು, ಪೌರುಷ ಕೃಷ್ಣ ಏಕಾದಶಿಯ ಈ ಶುಭ ಸಂದರ್ಭದಲ್ಲಿ ಅವರ ಜನ್ಮ ಆಗಿದೆ. ನಾವೆಲ್ಲರೂ ಆ ಜಿನೇಂದ್ರ ಭಗವಂತನ ದಿನಬಾಲಕನ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕಾಗಿದೆ. ನಮ್ಮ ಈ ತೀರ್ಥಂಕರ ಜನ್ಮದಿಂದ ಹಿಡಿದು ಮೋಕ್ಷಕ್ಕೆ ಹೋಗುವವರೆಗೂ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಆ ಭಗವಂತನ ಸೇವೆಯನ್ನು ಮಾಡಿ ನಾವು ಸಹ ಪುಣ್ಯವನ್ನು ಗಳಿಸಬೇಕಾಗಿದೆ. ಅದೇ ಕಾರಣಕ್ಕೆ ಈ ಶುಭ ಸಮಾಚಾರವು ನನ್ನ ಅವಧಿ ಜ್ಞಾನಕ್ಕೆ ಗೋಚರವಾಗಿದ್ದರಿಂದ ನಾನು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನಾವೆಲ್ಲರೂ ತೀರ್ಥಂಕರ ದರ್ಶನವನ್ನ ಮಾಡಲಿಕ್ಕೆ ಹೋಗುವ ಅಹೋಭಾಗ್ಯ. ಸಚೇಂದ್ರ ಹೇಳ್ತಾರೆ, ಅಹೋಭಾಗ್ಯ ನಮ್ಮೆಲ್ಲರ ಪುಣ್ಯವಾಗಿದೆ. ಪುಣ್ಯದ ಒಂದು ಉದಯದಿಂದ ಭಗವಂತನ ದರ್ಶನ ಮಾಡೋ ಯೋಗ ನಮಗೆ ಸಿಗ್ತದೆ ಅಂತ ಹೇಳಿದ ತಕ್ಷಣ ಅಲ್ಲಿರತಕ್ಕ ಎಲ್ಲ ಪರಿವಾರದವರು ಎದ್ದು ಹೇಳ್ತಾರೆ. ಎದ್ದು ಆ
ಭಗವಂತನ ಜನ್ಮ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಆ ಭಗವಂತನ ಜನ್ಮ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವ್ರಿಗೆಲ್ಲರಿಗೂ ಸಂತೋಷ ಆಗ್ತದೆ. ಸಂತೋಷ ಆಗಿ ಅವರೆಲ್ಲರೂ ಕೂಡ ಒಂದ್ ಭಕ್ತಿ ಇಲ್ಲೇ ಅವರೆಲ್ಲರೂ ಕೂಡ ಅಲ್ಲಿ ತಮ್ಮ ಸಂತೋಷ ವ್ಯಕ್ತಪಡಿಸ್ತಾ ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಭಕ್ತಿ ಸಂಭ್ರಮ ಸಂಭ್ರಮ ಆಯು ಸಂಭ್ರಮ 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 ಆಯು ಸಂಭ್ರಮ ಜನನ ಜನ್ಮದಿಂದ ಲೋಕಕ್ಕೆಲ್ಲ ಸಂಭ್ರಮ ಜನನ ಜನ್ಮದಿಂದ ಲೋಕಕ್ಕೆಲ್ಲ ಸಂಭ್ರಮ ವಾರಣಾಸಿ ನಗರದಿ ಜನನ ಜನ್ಮೋತ್ಸವ ಮಾಮಾದೇವಿಯ ಪುತ್ರೋತ್ಸವ ವಾರಣಾಸಿ ನಗರದಿ ಪುತ್ರೋತ್ಸವ ವಾರಣಾಸಿ ನಗರದಿ ಸಂಭ್ರಮೋತ್ಸವ ಸೂರ್ಯಭೂಮಿಗೆ ಬಂದ ದೈವ ಸಂಭ್ರಮೋತ್ಸವ ಸೂರ್ಯಭೂಮಿಗೆ ಬಂದ ದೈವ ಸಂಭ್ರಮೋತ್ಸವ ಭಗವಂತನನ್ನ ಸುಮೇರು ಪರ್ವತದ ಪಾಂಡುಕವನದಲ್ಲಿರ್ತಕ್ಕಂಥ ಪಾಂಡುಕ ಶಿಲೆಗೆ ಆ ಭಗವಂತನನ್ನ ಅಲ್ಲಿ ಕರೆದುಕೊಂಡು ಬಂದು ಮೆರವಣಿಗೆಯಿಂದ ಕರೆದುಕೊಂಡು ಬಂದು ಭಗವಂತನಿಗೆ ಜನ್ಮಾಭಿಷೇಕವನ್ನು ಮಾಡಿಸುತ್ತಿದೆ. ನಾವೆಲ್ಲರೂ ಈ ಕ್ಷಣವೇ ಅಲ್ಲಿಗೆ ಹೋಗೋಣ, ನೀವು ಮೊದಲೇ ಹೋಗಿ ತಯಾರಿ ಮಾಡ್ಕೊಳ್ಳಿ, ನಾವು ಬರ್ತೀವಿ ಅಂತ ಹೇಳಿ ಎಲ್ಲರೂ ಆ ಭಗವಂತನ ದರ್ಶನಕ್ಕಾಗಿ ಕಾಶಿ ನಗರಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಕಾಶಿ ಪ್ರಯಾಣವನ್ನು ಮಾಡ್ತಾರೆ. ಜನ್ಮೋತ್ಸವವು ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಭ್ರಮವೋ ನನು ಸಂತೋಷವೋ ಸಂಭ್ರಮವೋ ನನು ಸಂತೋಷವೋ. ಇಲ್ಲಿ ಪಿತರಾಗಿರ್ತಕ್ಕಂಥ ಪುಷ್ಪರಾಜ್ ಭಾಗ್ಯ ಅವರು ಮುಂದ್ಗಡೆ ಬರಬೇಕು. ಹಾಗೆ ಎರಡನೇ ನಾಯಕರಾಗಿರ್ತಕ್ಕಂಥ ಬಾಬು ಸಾಹೇಬ್ ಚೌಗಲೆ ಅವರು, ಚಕ್ರವರ್ತಿ ವಿಮಲ್ ತಾಳಿಕೋಟಿಯವರು. ಇಲ್ಲೇ ನೀವು ಯಾರ್ಯಾರು ಈ ಸಭೆಯಲ್ಲಿ ಭಾಗವಹಿಸಿದ್ರಿ ಮೊದಲನೇ ಸಭೆಯಲ್ಲಿ ಅವರು ಎಲ್ಲ सौभाग्य संपद्यरं कल्याणे च मोहतरे सिद्धया सैतंगनामिषा ये सर्वन्ति प्रदत्ते सुजना धर्मार्थकामान्विता लक्ष्मीना समितैः प्रेरिता निर्माण लक्ष्मीरपे पूर्वन्तु ते ರಾಜ ಒಂದು ರೀತಿ ಮನಸ್ಸಿನಲ್ಲಿ ಕಳಕಂತ ಪ್ರೀತಿ ಆ ಒಂದು ಕಾಲವನ್ನ ಎದುರು ನೋಡ್ತಾ ಇದ್ದಾರೆ. ಎದುರು ನೋಡ್ತಾ ಸ್ವಲ್ಪ ಕಳವಳದಲ್ಲಿದ್ದಾರೆ. ಕಳವಳದಲ್ಲಿ ಅವರು ಆ ಒಂದು ಸಭೆಯಲ್ಲಿ ಆ ಕಡೆ ಈ ಕಡೆ ಇತ್ತಿಂದಿದ್ದ ಅವರು ಕೂಡ ಮಹಾಮಂತ್ರಿ ಆಗಿರ್ತಕ್ಕಂಥವರು, ಅವರ ಆಪ್ತರು ಆಗಿರ್ತಕ್ಕಂಥ ಚಕ್ರವರ್ತಿಗಳು ಮಹಾರಾಜರ ಹತ್ರ ಹೋಗ್ತಾರೆ. ಮಹಾರಾಜರ ಹತ್ರ ಹೋಗಿ, ಮಹಾರಾಜರೇ ಏನಾಯ್ತು, ಯಾಕೆ ಕಳವಳವನ್ನು ವ್ಯಕ್ತಪಡಿಸ್ತಿದ್ದೀರಿ, ಯಾಕೆ ಚಿಂತೆ ಇದ್ದೀರಿ, ನಿಮ್ಮ ಮಕ್ಕಳಾಗ ಒಂದು ಸಂತೋಷ ಇಲ್ಲ, ಏನೋ ಒಂದು ಚಿಂತೆ ಇಲ್ಲಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಚಕ್ರವರ್ತಿಗಳೇ, ನಿಮಗೆಲ್ಲವೂ ತಿಳಿದಿರುವಂತೆ ಮಹಾರಾಣಿ ವಾಮಾದೇವಿಯು 9 ತಿಂಗಳು ಪರಿಪೂರ್ಣತೆಯನ್ನು ಹೊಂದಿರುತ್ತಾರೆ. ನವಮಾಸದ ಈ ಪರಿಪೂರ್ಣತೆಯ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲೂ ಸುಪುತ್ರ ರತ್ನ ಪ್ರಾಪ್ತಿ ಆಗಬಹುದು. ನಮ್ಮ ವಂಶದ ಕುಲೋದ್ಧಾರಕ, ಈ ಸಾಮ್ರಾಜ್ಯದ ಒಡೆಯ
ಆತನ ಆಗಮನವನ್ನ ನಾನು ಅತ್ಯಂತ ಕಾತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಯಾವ ಸಂದರ್ಭದಲ್ಲಾದರೂ ಆತನ ಒಂದು ಮುಖದರ್ಶನ ನನಗೆ ಆಗುವಂತಾಗಲಿ ಅನ್ನುವಂಥದ್ದು ಭಾವನೆಯಾಗಿದ್ದು, ಸಹಜವಾಗಿ ಎಲ್ಲ ಅನುಕೂಲಗಳು ಎಲ್ಲ ವ್ಯವಸ್ಥೆಗಳು ಇದ್ದರೂ ಸಹ ಮನುಷ್ಯ ಸಹಜವಾದಂತಹ ಅಂತರಂಗದಲ್ಲಿ ಒಂದು ರೀತಿಯ ಗಾಬರಿ ಆತಂಕ ಆಗುವಂಥದ್ದು ಸಹಜ. ಈಗಾಗಲೇ ಉತ್ತಮವಾದಂತಹ ವ್ಯವಸ್ಥೆಗಳನ್ನ ಕೊಟ್ಟು ಮಹಾಮಾತೆಯ ಒಂದು ಸೇವೆಯನ್ನ ಮಾಡಲಾಗ್ತಿದೆ. ಆ ಒಂದು ಸಮಾಚಾರಕ್ಕಾಗಿ ನಾನು ಕಾತುರದಿಂದ ಕಾಯ್ತೇನೆ. ಹೇ ಮಹಾರಾಜರೇ, ನಾವು ಯಾವುದೇ ರೀತಿಯ ಕಳವಳಗೊಳ್ಳೋದು ಬೇಡ, ಆತಂಕಗೊಳ್ಳೋದು ಬೇಡ. ಇಲ್ಲಿ ಜನನವಾಗ್ತಿರ್ತಕ್ಕಂಥದ್ದು ಮೂರ್ಲೋಕ ತೀರ್ಥಂಕರ ಸ್ವಾಮಿ ಜನ್ಮ ಆಗ್ತಿದೆ. ಆದರೂ ಕೂಡ ಈ ಒಂದು ಕಳವಳವನ್ನು ದೂರ ಮಾಡಲಿಕ್ಕೆ ನಮ್ಮ ರಾಜ್ಯ ವೈದ್ಯರನ್ನ ಕರ್ಕೊಂಡು ಬರ್ಲಿಕ್ಕೆ ಹೇಳ್ತೀನಿ. ನಾವು ನಿಶ್ಚಿತೆಯಾಗಿ ಮೊದಲು ತಮ್ಮ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ನಮ್ಮ ಸಿಂಹಾಸನ ಬಂದು ಜೈ ಜಯ ಅಂತ ಹೇಳ್ತಾರ. ಹೇಳಿದ ತಕ್ಷಣ ನೋಡ್ರಿ, ಮಹಾಮಾತೆಗೆ ಸೇವೆ ಮಾಡುವುದಿಲ್ಲ, ನಮ್ಮ ರಾಜ್ಯ ವೈದ್ಯರನ್ನ ಕರ್ಕೊಂಡು ಬರ್ಬೇಕು, ಆದಷ್ಟು ಬೇಗ ಹೋಗ್ರಿ ಅಂತ ಕಳಿಸ್ಕೊಡ್ತಾರೆ. ನಮ್ಮ ಪ್ರಕಾರ ರಾಜ ವೈದ್ಯರು ಬಂದಿದ್ದಾರ ಹೇಳಿ. ಹೇ ವೈದ್ಯರೇ, ಮಹಾರಾಣಿ ಆಗಿರ್ತಕ್ಕಂಥ ವಾಮಾದೇವಿ ತಮಗೆ ಗೊತ್ತಿರುವ ಹಾಗೆ ನವಮಾಸ ತುಂಬಿದೆ. ನಮ್ಮ ಮಹಾರಾಜರು ಇದೇ ಯೋಚನೆಯಲ್ಲಿದ್ದಾರೆ, ಮಗುವಿನ ಜನ್ಮದ ಮುಹೂರ್ತವನ್ನ ಸಮಯವನ್ನ ಎದುರುಕೊಳ್ತಾ ಇದ್ದಾರೆ. ನೀವು ಈ ಕೂಡಲೇ ಹೋಗಿ ಮಹಾರಾಣಿಯ ಯಾವ ವ್ಯವಸ್ಥೆ ಇದೆ, ಅಲ್ಲಿ ಏನು ಸಮಾಚಾರವಿದೆ ತಿಳಿದುಕೊಳ್ಳಿ. ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮಗೆ ಹೇಳಬೇಕಾಗಿ ತಮ್ಮಲ್ಲಿ ಅಪೇಕ್ಷಿಸ್ತೀವಿ. ಮಹಾರಾಣಿಯ ಆರೋಗ್ಯವನ್ನ ಇಲ್ಲಿ ಗಮನಿಸಿ ಬಂದಿದ್ದಾರ. ಬರಬೇಕಾದ್ರೆ ಖಾಲಿ ಕೈಲೇ ಬಂದಿದ್ರು, ಹೋಗಬೇಕಾದ್ರೆ ಏನೋ ಚೀಲ ತುಂಬ್ಕೊಂಡ, ಏನ್ ಬಂದು ಗೊತ್ತಿಲ್ಲ. ಡಾಕ್ಟರ್ ಏನ್ ತುಂಬ್ಕೊಂಡಿರಿ? ದ್ವಾರಪಾಲಕರು ಚೆಕ್ ಮಾಡಿ ಕಳಿಸ್ತಾರ. ಮಹಾರಾಣಿಯ ಶುಶ್ರೂಷೆ ಏನಾಯ್ತು ಅಂತೇಳಿ ಅಲ್ಲಿ ಮಹಾರಾಜರಿಗೆ ಮತ್ತು ಚಕ್ರವರ್ತಿಗಳಿಗೆ ವಿವರವನ್ನ ತಿಳಿಸ್ತಾ ಇದ್ದಾರೆ. ಏನೇನಾಯ್ತು ಹೇಳ್ರಿ, ಏನೇನ್ ಚೆಕ್ ಮಾಡಿದ್ರಿ? ಸ್ಕ್ಯಾನ್ ಮಾಡಿದ್ರು, ಇನ್ನು ಸ್ಕ್ಯಾನ್ ಮಾಡ್ಯಾರಂತ, ಕಣ್ಣಾಗ ಸ್ಕ್ಯಾನ್ ಮಾಡ್ಯಾರ, ನಾಡಿ ಚೆಕ್ ಮಾಡ್ಯಾರ, ತುಂಬಾ ಸಂತೋಷ. ತುಂಬಾ ಸಂತೋಷ. ಈ ರೀತಿ ತಾವು ಮತ್ತೆ ಮಹಾರಾಣಿಯರ ಹತ್ರ ಹೋಗಿ ಅಲ್ಲಿಯೇ ಅವರ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ. ಮಗುವಿನ ಪ್ರಸೂತಿಯನ್ನ ಅತ್ಯಂತ ಸುಂದರವಾಗಿ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಅಪೇಕ್ಷಿಸ್ತೀವಿ. ನೀವು ಮತ್ತೆ ಪ್ರಸೂತಿ ಗೃಹಕ್ಕೆ ಹೋಗಿ ಮಹಾರಾಣಿಯನ್ನು ನೋಡ್ಕೊಳ್ಬೇಕು. ಈ ರೀತಿ ನೆರವೇರ್ತಾ ಆಗ್ತದೆ. ಜನ್ಮ ಆಗ್ತದೆ, ಅಲ್ಲಿರ್ತಕ್ಕಂಥ ರಾಜರಿಗೆ ಎಲ್ಲರಿಗೂ ಸಂತೋಷ ಆಗ್ತದೆ. ಚಕ್ರವರ್ತಿಗಳು ಮಹಾರಾಜರಿಗೆ ಆ ಒಂದು ಅಭಿನಂದನೆಯನ್ನು ಹೇಳ್ತಿದ್ದಾರೆ, ಅವ್ರಿಗೆ ಎಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದಾರೆ. कैसे बताओ खुशियाँ मन की स्वर्ग में छवि रख लो, कुछ है
देखो चलने में भगवान जन्मोत्सव करो जन्म दिया ये भी तो गई धन्य धन्य तुम लोग के अधिपति का शीश करो तुम रख लो देखो जन्म है भगवान जन्मोत्सव कर लो 1 2 3 4 जय हो ಹೇ ಸಚಿದೇವಿ, ಭಗವಂತನ ಈ ಕಾಶಿ ಪವಿತ್ರವಾಗಿರ್ತಕ್ಕಂಥ ಕಾಶಿ ನಗರಕ್ಕೆ ನಾವು ಈಗಾಗಲೇ ಬಂದಾಗಿದೆ. ಕಾಶಿ ನಗರಕ್ಕೆ ಕಾಲು ಇಡ್ತಿದ್ದ ಹಾಗೆನೆ ನಮಗೆಲ್ಲರಿಗೂ ಮನೋನಂದವಾಗಿದೆ, ನಮಗೆಲ್ಲರಿಗೂ ಆತ್ಮಾನಂದವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭಗವಂತನ ಜನ್ಮ ಆಗಿದೆ. ಆ ಭಗವಂತನನ್ನ ದರ್ಶನ ಮಾಡ್ತಕ್ಕಂಥ ಭಾಗ್ಯ ನಮಗೆಲ್ಲರಿಗೂ ಸಿಗ್ತಾ ಇದೆ. ಅಂತ ಭಾಗ್ಯಕ್ಕಾಗಿ ನಾನು ಉತ್ಸುಕನಾಗಿದ್ದೀನಿ. ಭಗವಂತನನ್ನ ಯಾವಾಗ ನೋಡ್ತೀನಿ ಅಂತ ಹೇಳಿ ನನ್ನ ಕಣ್ಣುಗಳು ಕಾತರತೆಯಿಂದ ಕಣ್ಣೆಲ್ಲಿದವ್ರಿ ಇಲ್ಲಿದವ್ರಿ ಕಣ್ಣುಗಳು ಕಾತರದಿಂದ ಕಾಯ್ತಾ ಇದೆ. ಭಗವಂತನನ್ನ ಎತ್ಕೊಳ್ಳಿಕ್ಕೆ ನನ್ನ ಕೈಗಳು ತುಡಿತಾ ಇದೆ. ಅದರಿಂದ ಹೇ ಶಚೀಂದ್ರಾಣಿ, ತಕ್ಷಣ ನಾನು ಈಗಲೇ ಆ ಭಗವಂತನನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಭಗವಂತನನ್ನ ತರಲಿಕ್ಕೆ ಆ ಒಂದು ಸಚೀಂದ್ರ ಹಾಗೆ ಸೋದರವೇಂದ್ರ ಇಲ್ಲಿಗೆ ಬರ್ತಾರೆ. ದ್ವಾರಪಾಲಕರೇ, ನಾವು ಗರ್ಭಗೃಹಕ್ಕೆ ಹೋಗುವುದಿದೆ. ನಾವುಗಳು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ. ಪ್ರಸೂತಿ ಗೃಹಕ್ಕೆ ಹೋಗೋದಿದೆ. ಈ ನಮಗೆ ಅವಕಾಶವನ್ನ ಮಾಡಿ ಇಲ್ಲ ಇಲ್ಲ ದ್ವಾರಪಾಲಕರು ಹೇಳ್ತಾರ, ನಮಗೆ ಪ್ರಸೂತಿ ಗೃಹದ ಒಳಗೆ ಭಗವಂತ ದರ್ಶನಗಳು ಬಿಡು ಅಂತ ಹೇಳಿ ದ್ವಾರಪಾಲಕರ ಹತ್ರ ಸೋದರರು ಹೇಳಿದ ತಕ್ಷಣ ದ್ವಾರಪಾಲಕರ ಹತ್ರ ಇಲ್ಲಿ ಸ್ತ್ರೀಯರಿಗೆ ಮಾತ್ರ ಅವಕಾಶ ಇದೆ, ಬೇರೆ ಯಾರಿಗೂ ನಾವು ಒಳಗಡೆ ಬಿಡೋದಿಲ್ಲ, ನೀವು ಯಾರು ಇರಬಹುದು ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ಸೋದರರಿಗೆ ಗೊತ್ತಾಗ್ತದೆ. ಹೌದಲ್ಲ ಅಂತ ಹೇಳಿ ಮತ್ತ ಸಚಿದೇವಿ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಸಚಿದೇವಿ ಇಲ್ಲಿ ತಾಯಿಯಲ್ಲಿ ಮಲಗಿರ್ತಾರ, ಅವರಿಗೆ ನಾವೆಲ್ಲ ಹೋದ್ರೆ ಅವ್ರಿಗೆ ತೊಂದರೆ ಆಗ್ತದೆ. ಅದರಿಂದ ತಾವು ಹೋಗಿ ಆ ಭಗವಂತನನ್ನ ಇಲ್ಲಿ ತೆಗೆದುಕೊಂಡು ಬಂದು ನಮಗೆಲ್ಲರಿಗೂ ದರ್ಶನ ಮಾಡಿಸ್ಬೇಕು ಅಂತ ಹೇಳಿದ ತಕ್ಷಣ ಅವಾಗ ಸಚೀಂದ್ರಾಣಿಗೆ ಬಹಳ ಸಂತೋಷ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಹೇ ನಾಥ, ನನಗೆ ತುಂಬಾ ಸಂತೋಷವಾಯ್ತು, ಮನೋನಂದವಾಯ್ತು. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನನ್ನ ನಾನು ಮೊದಲು ನೋಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ಅದರಿಂದ ನಾನು ಈ ಕೂಡಲೇ ಹೋಗ್ತೇನೆ ಅಂತ ಹೇಳಿ ಅವ್ರು ಹೋಗ್ಲಿಕ್ಕೆ ತಯಾರಿ ಮಾಡ್ಕೊತಾರೆ. ತಕ್ಷಣ ಸೋದರವೇಂದ್ರ ಅಂತಾರ, ಹೇ ದೇವಿ, ಒಂದು ಕ್ಷಣ ನಿಂತು ಯೋಚನೆ ಮಾಡು. ಅಲ್ಲಿ ಭಗವಂತ ತಾಯಿ ಮಡಿಲಲ್ಲಿ ಮಲಗಿರ್ತಾರೆ, ತಾಯಿ ನಿದ್ದೆ ಮಾಡ್ತಿರ್ತಾರೆ. ತಕ್ಷಣ ಎದ್ದು ನೀ ಭಗವಂತನಂತಂದ್ರ ಎದ್ದ ತಕ್ಷಣ ಮಗು ಇಲ್ಲ ಅಂತ ಹೇಳಿ ಅವ್ರು ಚಿಂತೆ ಮಾಡಬಹುದು. ಅದಕ್ಕೆ ಈ ಮಾಯಾ ಮಗುವನ್ನು ತೆಗೆದುಕೊಳ್ಳು. ಈ ಮಾಯಾ ಮಗುವನ್ನು ತಗೊಂಡು ಆ ಒಂದು ತಾಯಿಯ ಮಗಲಲ್ಲಿ ಇಟ್ಟು ಆ ನಂತರ ಜನಬಾಲಕನನ್ನ ತೆಗೆದುಕೊಂಡು ಬಂದು ನಮಗೆಲ್ಲರಿಗೂ ದರ್ಶನವನ್ನು ಮಾಡಿಸು ಅಂತ ಹೇಳಿದಾಗ, ಇನ್ನೊಂದು ಮರಿಬೇಡ, ಮಾತೆಗೆ ಮಾಯಾ ನಿದ್ರೆಯನ್ನು ಬರೆಸ್ಬೇಕು ಅಂತ ಹೇಳಿದ ತಕ್ಷಣ ಆಯ್ತು ಅಂತ ಹೇಳಿ ಸಚೀಂದ್ರಾಣಿ ಒಳಗಡೆ ಹೋಗ್ತಾರೆ. ಇಲ್ಲಿ ಸಚೀಂದ್ರಾಣಿ ಪ್ರಸೂತಿ ಗೃಹಕ್ಕೆ ಹೋಗಿ ಆ ಮಾತೆ ಅಲ್ಲಿ ಮಲಗಿರ್ತಾರೆ. ಮಾತೆ ಮೇಲ್ಗಡೆ ಹೀಗೆ ಮಾಯಾ ನಿದ್ರೆಯನ್ನು ಬರೆಸ್ತಾರೆ. ಮಾಯಾ ನಿದ್ರೆಯನ್ನು ಬರೆಸಿದ ತಕ್ಷಣ ಆ ಮಾತೆ ಸಂಪೂರ್ಣವಾಗಿ ನಿದ್ರೆಗೆ ಜಾರ್ತಾರೆ. ಅವಾಗ ತಕ್ಷಣ ಅಲ್ಲಿರ್ತಕ್ಕಂಥ ಜನಬಾಲಕನನ್ನು ನೋಡಿ ಜನಬಾಲಕನಿಗೆ ನಮಸ್ಕರಿಸಿ ಹಾಗೆ ಆ ಭಗವಂತನನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಮಾಯಾ ಮಗುವನ್ನ ಅಲ್ಲಿಡ್ತಾರೆ. ಮಾಯಾ ಮಗುವನ್ನ ತಾಯಿಯ ಮಡಿಲಲ್ಲಿಟ್ಟು ಭಗವಂತನನ್ನ ಅವರು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕ್ತಾರೆ. ಧೀರೆ ಧೀರೆ ಹೋಗಿ 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 ಧೀರೆ ಧೀರೆ
करने माया देवी बालक को चम चम चली जाने धीरे धीरे होले होले पग पग चली जाने धीरे धीरे होले होले पग पग चली जाने ಯಾವಾಗ ತೆಗೆದುಕೊಂಡು ಬರ್ತಾರೆ ಒಂದೊಂದು ಹೆಜ್ಜೆ ಮೇಲೆ ಒಂದೊಂದು ಹೆಜ್ಜೆಯನ್ನು ಇಡ್ತಾ 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 ಭಗವಂತನನ್ನು ನೋಡ್ತಾರೆ, ಕೈಯಲ್ಲಿ ಇಟ್ಕೊಂಡು ಭಗವಂತನನ್ನು ನೋಡ್ತಾರೆ. ನೋಡಿದಾಗ ಅವರು ತನ್ನನ್ನು ತಾನೇ ಮರೆತು ಬಿಡ್ತಾರೆ. ತನ್ನನ್ನು ತಾನೇ ಮರೆತು ಆ ಭಗವಂತನನ್ನ ಸಂಪೂರ್ಣ ಸೌರೂಪ್ಯ ಗುಣ ಇರ್ತದೆ. ಭಗವಂತನ ಸೌರೂಪ್ಯ ಗುಣ ಯಾವ ಭಗವಂತನ ಜನ್ಮ ಆಗ್ತದೆ, ಜನ್ಮ ಆದಾಗ ಜನ್ಮದ ಅತಿಶಯಗಳಲ್ಲಿ ಆ ಒಂದು ಸೌರೂಪ್ಯ ಗುಣ ಇರ್ತದೆ. ಹಾಗೆ ಅವರ ಸಂಪೂರ್ಣ ಆ ಒಂದು ರೂಪ ಅಷ್ಟು ಅಂತ ಒಂದು ರೂಪ ಇಡೀ ಮೂರು ಲೋಕದಲ್ಲಿ ಯಾರಿಗೂ ಇರೋದಿಲ್ಲ. ಅಂತ ಒಂದು ರೂಪ ಆ ಭಗವಂತನ ಇರ್ತದೆ. ಆ ರೂಪವನ್ನು ನೋಡಿದ ತಕ್ಷಣವೇ ತನ್ನನ್ನೇ ತಾನು ಮರೆತು ಬಿಡ್ತಾರೆ. ಎಷ್ಟು ಸುಂದರವಾಗಿದ್ದಾರಲ್ಲ ಈ ಭಗವಂತ. ಅಂದ್ರೆ ನಾವಿಲ್ಲಿ ಭಗವಂತನ ಮೂರ್ತಿನೇ ನಮಗೆ ಸುಂದರ ಇರ್ತದೆ. ಆ ಭಗವಂತ ಎಷ್ಟು ಸುಂದರ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಆ ಇಂದ್ರಾಣಿ ಪ್ರಾರಂಭ ಮಾಡ್ತಾರೆ. तेरी प्रतिमा इतनी सुंदर तुम कितना सुंदर होगा नाम प्यारा तारनहारा जब तेरा दर्शन होगा तेरी प्रतिमा इतनी सुंदर तुम कितना सुंदर होगा नाम प्यारा ಯಾವಾಗ ಹುಡ್ತಾರೆ 10 ಅತಿಶಯಗಳಿರ್ತದೆ. ಭಗವಂತನಿಗೆ ಯಾವಾಗಲೂ ಕೂಡ ಬೆವರು ಬರೋದಿಲ್ಲ. ನಾವೀಗೆಲ್ಲೇ ಕೂತಿದೀವಿ, ಒಂದು ಅರ್ಧ ತಾಸು ಫ್ಯಾನ್ ಎಲ್ಲ ನಿಲ್ಲಿಸಿದ್ರೆ ನಮಗೆಲ್ಲರಿಗೂ ನಮ್ಮ ನಿಜವಾದ ಬಣ್ಣ ಏನು ಅನ್ನೋದು ಗೊತ್ತಾಗ್ತದೆ. ಮೇಕಪ್ ಎಲ್ಲ ಇಡದ ಎಲ್ಲ ಪೂರ್ತಿ ಹೋಗಿಬಿಡ್ತದೆ. ಆದ್ರೆ ಭಗವಂತದ್ದು ಸೌರೂಪ್ಯ ಬೆವರು ಬರೋದೇ ಇಲ್ಲ. ಅಂತ ಒಂದು ವಿಶೇಷ ರೂಪ, ಅವರ ವಿಶೇಷ ಅತಿಶಯ. ಮಲಮೂತ್ರ ಇರೋದಿಲ್ಲ. ಭಗವಂತ ಅಮೃತವನ್ನ ಸ್ವೀಕಾರ ಮಾಡ್ತಾರೆ. ಸ್ವರ್ಗದಿಂದ ಅಮೃತ ಬರ್ತದೆ. ಅಮೃತ ತಿಂತಾರ ಅವರ ಶರೀರದಲ್ಲಿ ಸಂಪೂರ್ಣ ಅದು ಪೂರ್ತಿ ಜೀರ್ಣ ಆಗಿ ಎಲ್ಲ ಹೋಗ್ಬಿಡ್ತದೆ. ಮಲಮೂತ್ರ ಅವ್ರಿಗೆ ಆಗೋದಿಲ್ಲ ಅಂತ ಅವರ ಭಗವಂತನ ಮೈಯಲ್ಲಿ ಸಂಪೂರ್ಣ ಬಿಳಿಯ ರಕ್ತ ಇರ್ತದೆ. ಶ್ವೇತ ರುಧಿರಾತ್ಮ ಇರ್ತದೆ. ಆ ಬಿಳಿಯ ರಕ್ತದ ಕಣಗ ಬಿಳಿಯ ರಕ್ತ ಇರ್ತದೆ. ಹಾಗೆ ಸಮಚತುರಸ್ರ ಸಂಸ್ಥಾನ. ಭಗವಂತನ ಕೈ ದೊಡ್ಡದು, ಕಾಲು ದೊಡ್ಡದು, ಉಗುರು ದೊಡ್ಡದು, ಇಲ್ಲ ಹತ್ತು ದೊಡ್ಡದಿರೋದು, ಒಂದು ಕಣ್ಣು ದೊಡ್ಡದು, ಒಂದು ಕಣ್ಣು ಸಣ್ಣದು, ಈ ತರ ಯಾವುದೂ ಇರೋದಿಲ್ಲ. ಎಲ್ಲವೂ ಒಂದೇ ತರ ಇರ್ತದೆ. ಈ ಕಡೆ ಭಾಗ ಎಷ್ಟು ಅಳತೆ ಇರ್ತದೆ, ಈ ಕಡೆ ಭಾಗನು ಅದೇ ಅಳತೆ ಇರ್ತದೆ. ಇಲ್ಲಿಂದ ಇಲ್ಲಿಗೂ ಒಂದೇ ಅಳತೆ ಅಂತ ಹೇಳ್ತಾರೆ. ವಜ್ರ ವೃಷಭ ನಾರಾಜ ಸಂಬಂಧನ ಅಂತ ಹೇಳ್ತಾರೆ. ಅಂದ್ರೆ ಅವರ ಎಲ್ಲಾ ಎಲುಬುಗಳು ವಜ್ರದಷ್ಟು ಗಟ್ಟಿಯಾಗಿರ್ತದೆ. ಭಗವಂತನ ಜೊತೆಗೆ ಯಾರು ಯುದ್ಧ ಮಾಡಿ ಅವರನ್ನ ಗೆಲ್ಲಲಿಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಶಕ್ತಿ ಅವರಿಗೆ ಇರ್ತದೆ. ವಜ್ರದಷ್ಟು ಆ ಒಂದು ಶಕ್ತಿ ಭಗವಂತನಿಗೆ ಇರ್ತದೆ. ಹಾಗೆ ಶರೀರ ಯಾವಾಗಲೂ ಸುಗಂಧಮಯವಾಗಿರ್ತದಂತೆ. ಸುಗಂಧ ಶರೀರ ಅವರಿಗೆ ಪ್ರಾಪ್ತಿಯಾಗಿರ್ತದೆ. ಅಂತ ಸುಗಂಧ ಭಗವಂತನ ಹತ್ರ ಹೋದ್ರೆ ಸಾಕು, ನಮ್ಮನ್ನ ಆಕರ್ಷಿಸತಕ್ಕಂಥ ಆ ಒಂದು ವಾಸನೆ ಭಗವಂತನ ಶರೀರದಿಂದ ಬರ್ತಾ ಇರ್ತದೆ. ಹಾಗೆ ಅತ್ಯಂತ ಸುಂದರ ಸೌರೂಪ್ಯ ಗುಣ, ಅತಿ ಸುಂದರವಾಗಿರ್ತಕ್ಕಂಥ ಮೂರು ಲೋಕದಲ್ಲಿ ಎಲ್ಲರನ್ನ ಆಕರ್ಷಿಸ್ತಕ್ಕಂಥ ಒಂದು ಸೌರೂಪ್ಯ ಗುಣ ಅವರದ್ದು ಇರ್ತದೆ ಅಂತ ಹೇಳ್ತಾರೆ. 108 ಶುಭ ಲಕ್ಷಣಗಳಿರ್ತದಂತೆ ಭಗವಂತನ ಶರೀರದಲ್ಲಿ. 108 ಶುಭ ಲಕ್ಷಣ ಚಿಹ್ನೆಗಳಿರ್ತದೆ. ನಾನು ನೋಡ್ತೀನಿ, ನನಗೆ ಕೊಡೋ ಅಂತ ಹೇಳಿದಾಗ ಸಚಿನ್ ರಾಣಿ ಮನಸ್ಸಾಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ತಡ್ರಿ 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 ಅಂತ ಹೇಳಿ ಅವ್ರಿಗೆ ಇನ್ನೂ ನನ್ನ ಮನಸ್ಸಿಗೆ ಇನ್ನೂ ಆನಂದ ಆಗಿಲ್ಲ, ನನ್ನ ಕಣ್ಣುಗಳು ಇನ್ನೂ ತುಂಬಿಲ್ಲ, ಒಂದ್ ನಿಮಿಷ ತಡ್ರಿ ಅಂತ ಹೇಳಿ ಅವ್ರಿಗೆ ಮತ್ತು ಭಗವಂತನ ನೋಡ್ತಾನೆ ಇರ್ತಾಳೆ. देबोना देबोना जिन बालक को देबोना 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 जिन बालक को देबोना नहीं दूंगी जिन बालक को नहीं दूंगी देबोना देबोना जिन बालक को देबोना नहीं दूंगी जिन बालक को नहीं दूंगी. ಮತ್ತೆ ಕೇಳ್ತಾರೆ, ಚಿನ್ನ ಬಾಲಕರನ್ನ ಕೊಡು, ಮಾತಾಡ್ತಾರೆ ಭಗವಂತನ ಕೊಡು ಅಂತ ಹೇಳ್ರಿ. ಮನೆಗೆ ಏನ್ ಹೇಳ್ತಾರೆ ಹೇಳ್ರಿ. ಹಾ ಹೇಳ್ರಿ. ಬಾಲಕನನ್ನು ಕೊಡು, ಭಗವಂತನ ನೋಡ್ಬೇಕು ಅನ್ನೋದಾಗಿದೆ. ಕೊಡು ಕೊಡು, ಆದಷ್ಟು ಬೇಕು ಕೊಡು. ಅವಾಗ ಸಚಿನ್ ಅಂತಳ
ಇರ್ರಿ ನನಗೆ ಇನ್ನೂ ತೃಪ್ತಿ ಆಗಿಲ್ಲ, ನಾ ಭಗವಂತನ ನೋಡ್ತೀನಿ ಅಂತ ಹೇಳಿ ಮತ್ತೆ ಭಗವಂತನ ನೋಡ್ತಾ ಇರ್ತಾಳ. ಸಚಿನ್ ರಾಣಿ ಕೊಡು, ನಿಮಗೆ ಏನ್ ಬೇಕು ಹೇಳು, ನಾ ಕೊಡ್ತೇನೆ. ನನಗ ಈ ಮೂರು ಲೋಕದಲ್ಲಿ ಯಾವ ನನ್ನ ಸ್ವರ್ಗದ ಸಂಪತ್ತಿದೆ ಅದನ್ನೆಲ್ಲವನ್ನ ಕೊಡ್ತೇನೆ. ಆಮೇಲೆ ಆ ಸ್ವರ್ಗದ ಸಿಂಹಾಸನವನ್ನು ಬಿಟ್ಟು ಕೊಡ್ತೇನೆ. ನಿನಗೇನ್ ಬೇಕು ಹೇಳು, ಎಲ್ಲ ಕೊಡ್ತೇನೆ ಅಂತ ಹೇಳಿದಾಗ ಅವಾಗ ಸಚಿನ್ ರಾಣಿ ಅಂತಾಳ, ನೋಡ್ರಿ ನನಗೇನು ಬೇಡ, ನನಗೆ ಮೂರು ಲೋಕದ ಸ್ವಾಮಿ ಭಗವಂತನೇ ನನ್ನ ಕೈಯಾಗಿದ್ದಾನೆ ಅಂತ ಹೇಳಿದ್ರೆ ನಿನ್ ಸಿಂಹಾಸನ ತಗೊಂಡು ನಾನೇನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾಳ. ಅಂತ ಮಟ್ಟಿಗೆ ಅವಳಿಗೆ ಆ ಒಂದು ಭಗವಂತನ ನೋಡಿದಾಗ ಅಷ್ಟು ಆನಂದ, ಅಷ್ಟು ಒಂದು ವಿಶೇಷ ಉತ್ಸುಕತೆ ಆ ಭಗವಂತನ ಕೈಯಲ್ಲಿ ಹಿಡ್ಕೊಂಡಾಗ ಆಗ್ತಾ ಇರ್ತದೆ. ಆದ್ರೂ ಜನಪಾಲಕನನ್ನ ಕೊಡು, ನನಗೂ ಸಹ ನೋಡುವ ಆಸೆ ಆಗಿದೆ. ಬೇಗ ಕೊಡು ಸಂಜಯ್, ನನಗೆ ಕಾಣಿಸಬೇಡ. ಅವಾಗ ಸಚಿನ್ ರಾಣಿ ಅಂತಾಳ, ಇಲ್ಲ ತಡ್ರಿ ಅಂತಾಳ. ಅವಾಗ ಮತ್ತ ಸೋದರ ಮೇಲೆ ಅಂತಾನ, ಕೊಡು ಕೇಳಿ ಅವ್ರಿಗೂ ಸಾಕಾಗ್ತದ. ಆಮೇಲೆ ನೀವೆಲ್ಲರೂ ಮನ್ಯಾಗ ಮಾಡ್ತಾರೆ, ಎಷ್ಟು ಕಾಗಿದ್ರು ಇವ್ರು ಕೊಡೋದಿಲ್ಲ, ಮಂಡಿ ಊರಿ ಕಾಲು ಬಿಡ್ತಾರಲ್ಲ ಅದನ್ನ ಅವ್ರು ಮಾಡ್ತಾರೆ. ಸೋದರ ಮೇಲೆ ಕೊಡು ಅಂತ ಹೇಳಿ ಕೇಳ್ತಾನ. ತಕ್ಷಣ ಮತ್ತ ಸಚಿನ್ ರಾಣಿ ಗೊತ್ತಾಗ್ತದ, ಸೋದರ ಮೇದ್ರ ನಮ್ಮೊಂದು ಕುತ್ಕೊಳ್ಳೋದು ಸರಿಯಾಗೋದಿಲ್ಲ ಅಂತ ಹೇಳಿ ಮತ್ತೆ ಆ ಸೋದರ ಮೇದ್ರ ಎದ್ದೇಳ್ರಿ ಅಂತ ಹೇಳಿ ಆ ಸೋದರ ಮೇದ್ರ ಕೈಯಲ್ಲಿ ಬಾಲಕನನ್ನ ಕೊಡ್ತಾರ. ಬಾಲಕನನ್ನು ಕೊಡ್ತಾರ. ಬಾಲಕನನ್ನು ಕೊಟ್ಟ ತಕ್ಷಣ ನೇರವಾಗಿ ನೋಡಿ, ಬಾಲಕನನ್ನು ಕೊಟ್ಟ ತಕ್ಷಣ ಆ ಸೋದರ ಮೇದ್ರ ಅತ್ಯಂತ ಆನಂದ ಆಗ್ತದೆ. ಎಷ್ಟು ಆನಂದ ಆಗ್ತದ ಅಂತ ಹೇಳಿದ್ರೆ ಆನಂದಕ್ಕೆ ಪಾರಿರೋದಿಲ್ಲ. ಆನಂದವನ್ನ ಅಷ್ಟು ಒಂದು ವಿಶೇಷ ಆನಂದವನ್ನ ಅನುಭವಿಸ್ತಾ ಇರ್ತಾನೆ. ಅಂತ ಒಂದು ಆನಂದವನ್ನ ಅವನು ಜೀವನದಲ್ಲಿ ನೋಡಿರೋದಿಲ್ಲ ಅಂತ ತಿಳಿಸ್ತಾರೆ. ಅಂತ ಒಂದು ವಿಶೇಷ ಆನಂದವನ್ನ ಸೋದರನಿಂದ ಅನುಭವಿಸ್ತಾ ಅವನಿಗೆ ಭಗವಂತನನ್ನು ನೋಡ್ತಾನೆ. ಭಗವಂತನನ್ನು ನೋಡಿದಾಗ ಭಗವಂತ ಎಷ್ಟು ನೋಡಿದ್ರು ಸೋದರನಿಂದ ತೃಪ್ತಿ ಆಗೋದಿಲ್ಲ. ಈ ಎರಡು ಕಣ್ಣುಗಳು ಅವನಿಗೆ ಸಾಕಾಗೋದಿಲ್ಲ. ಸೌಂಡ್ ಕಮ್ಮಿ ಮಾಡಿ ಬಾರಿಸಲಿ. ಇಲ್ಲಿ ಭಗವಂತನನ್ನು ನೋಡಿದಾಗ ಅವನು ಎರಡು ಕಣ್ಣುಗಳಿಗೆ ಸಾಕಾಗೋದಿಲ್ಲ. ಆ ಎರಡು ಕಣ್ಣುಗಳನ್ನು ನೋಡ್ತಾ ಅವನಿಗೆ ತೃಪ್ತಿ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ತನ್ನ ಇಡೀ ಶರೀರವನ್ನ ಕಣ್ಣುಗಳನ್ನಾಗಿ ಮಾಡ್ಕೋತಾನೆ. ಇಡೀ 1000 ಕಣ್ಣುಗಳನ್ನ ಮಾಡ್ಕೋತಾನೆ. ಎಲ್ಲೇ ಇಡೀ ಶರೀರದಲ್ಲಿ ಅವನ ಕಿವಿನ ಕಣ್ಣಾಗ್ತಾವ, ಮೂಗು ಕಣ್ಣಾಗ್ತಾವ, ಗಲ್ಲದ ಕಣ್ಣು ಬರ್ತಾವ, ಹಣಿ ಒಳಗೆ ಕಣ್ಣು ಬರ್ತಾವ, ಕೈಯೊಳಗೆ ಕಣ್ಣಿರ್ತಾವ. ಕಾಲಾಗಿಂದ ಹಿಡಿದು ತಲೆ ತನಕ 1000 ಕಣ್ಣುಗಳನ್ನ ಮಾಡ್ಕೊಂಡು ಭಗವಂತನ ನೋಡ್ತಾನೆ. ಅವಾಗ ಅವನಿಗೆ ತೃಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೋದರ ಮೇದ್ರಂಗ ಸಹಸ್ರಾಕ್ಷ, 1000 ಕಣ್ಣುಗಳನ್ನು ಇರ್ತಕ್ಕಂಥವನು ಅಂತ ಹೇಳಿ ಅವ್ನು ಹೇಳ್ತಾರೆ. ಅಂತ ಒಂದು ಭಗವಂತನನ್ನ ನೋಡ್ತಾ ತನ್ನನ್ನೇ ತಾನು ಮರೆತಾಗ ತಕ್ಷಣ ಅವನು ಭಗವಂತನನ್ನ ತನ್ನ ತಲೆಯ ಮೇಲೆ ಇಟ್ಕೊಂಡು ಆನಂದ ನರ್ತನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲು ಮಾಡಿ ಆಮೇಲೆ ಎಲ್ಲರೂ ಅವ್ರ ಜೊತೆಗೆ ಸೇರ್ತಾರೆ.
यत सुखदात कर्म संगत गात भोक्तिम विनोद जय जय जिन जंत चिन्मत स्वात्म लक्ष्मण मुनित अतिशय गुणरत प्रीत प्रणरत ಹೀಗೆ ಭಗವಂತ ಯಾವಾಗ ಜನ್ಮ ಆಗ್ತದೆ ಅವರೆಲ್ಲರೂ ಕೂಡ ಭಗವಂತನ ಈ ಜನ್ಮೋತ್ಸವವನ್ನ ಕೊಂಡಾಡ್ತಿರ್ತಾರೆ. ಭಗವಂತನನ್ನ ಯಾವಾಗ ನೋಡಿ ಎಲ್ಲರಿಗೂ ಆನಂದ ಆಗ್ತದೆ. ಆಗೈತಿಲ್ರಿ? ಆಗೈತಿಲ್ರಿ? ಭಗವಂತನ ಇಲ್ಲಿ ಒಂದು ನಿಮಿಷ ಪಂಡಿತರು ಸಂಜು ಇವರು ಯಾರು? जय जयकार 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 जय जयकार प्रभु के अनंत कुमार जयकार जयकार जय जयकार आज खुशी है हमें खुशी है तुम्हें खुशी है हमें खुशी है खुशियाँ अपरंपार जय जयकार जय जयकार जय जयकार जय जयकार जय जयकार